ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಕಿ ಮಾತಾಡ್ತೀನಿ. ಇವತ್ತದು ಗಾಡಿ ಬೆಂಗಳೂರು ಹೋಗ್ತದೆ. ಬೆಂಗಳೂರು ಅದರೊಳಗೆ 15 ಪೀಸ್ ಫಿಮೇಲ್ ಇದೆ ಮತ್ತು 25 ಗಂಡಿದೆ. ಇವತ್ತು ನೀವು ಮಾಲ್ ನೋಡ್ಕೋಬೇಕು. ಚಂದ ಶೈನಿಂಗ್ ಇದೆ. ಮತ್ತು ಯಾರಿಗೆ ಗಂಡು ಈ ಥರ ಬೇಕಂತನ ದೊಡ್ಡ ಸೈಜ್ಗೆ ನಮ್ಮಲ್ಲಿ ಸಿಗ್ತದೆ. 40 ಇಂದ 60 kg, 70 kg, 60 kg ಈ ಥರ ಯಾರಿಗೆ ಬೇಕು ನಮ್ಮಲ್ಲಿ ಸಿಗ್ತದೆ. ಮಾಲ್ ಯಾವ ಥರ ಮಾಲ್ ಸಿಗ್ತದೆ ನಿಮಗೆ ಯಾವ ಥರ ಮಾಲ್ ಕೊಡ್ತೀನಿ. ಬೀಟಲ್ಗೆ ಬೇಕು ಬೀಟಲ್ ಸಿಗ್ತದೆ, ಮತ್ತು ಉಸ್ಮಾನಾಬಾದಿ ಬೇಕು ಉಸ್ಮಾನಾಬಾದಿ ಸಿಗ್ತದೆ. ಹೆಣ್ಣು ಪ್ರೆಗ್ನೆಂಟ್ ಎಲ್ಲ. ಮತ್ತು ನಾ ಕೆಳಗೆ ಗಾಡಿ ಕೆಳಗೆ ಇದು ನೋಡ್ರಿ, ಅದು ಬೂಸ ಅದನ, ಬೂಸ ಕೆಳಗೆ ಹಾಕಿ ಅದಕ್ಕೆ ಆದ್ಮೇಲೆ ಹಾಕ್ತೀನಿ. ಅದಕ್ಕೆ ಏನದ ಪ್ರೆಗ್ನೆಂಟ್ ಇರ್ತದನ ಅದಕ್ಕೆ ಸ್ವಲ್ಪ ಚಂದ ಇರ್ತದೆ. ಮತ್ತು ಏನು ಭೀ ಇಲ್ಲ. ಮತ್ತು ನಿಮ್ಗೆ ತೋರಿಸ್ತೀನಿ, ಅದು 25 ಗಂಡಿದೆ ಟೋಟಲ್ ಗಂಡು. ಅದಕ್ಕೆ ಆ್ಯಾವ್ರೇಜ್ 20-22 kg ಈ ಥರ 20 kg ತನಕ ಬರ್ತದೆ. ಯಾರಿಗೆ ಈ ಥರ ಅದು ಸಾಕ್ತದೆ, ಅವ್ರು ಹೆಂಗೆ ಸಾಕಬೇಕು, 4 ತಿಂಗಳು ಈ ಥರ ಸಾಕಬೇಕು. ಈ ಥರ ಇದು ದೊಡ್ಡ ಇದೆ, ಅದು ನಮ್ಮ ಮನೆಗೆ ಸಾಕಿದ್ದು ಪೂಜಾ ಸಲುವಾಗಿ. ಇದು ಸಣ್ಣ ಈ ಥರ ಸಾಕ್ತದನ. ಇದು ಸಾಕಿ ಮತ್ತು ಮುಂದೆ ಮಾಡ್ಬೇಕಂದ್ರೆ ಮಾರ್ಕೆಟ್ಗೆ ಹೆಂಗೆ ಮಾಡ್ಬೇಕಂದ್ರೆ ಬ್ರೀಡರ್ ಥರ ಯಾವ ಥರ ಮಾಡಬೇಕು. ಅದು ಸಣ್ಣ ಉಸ್ಮಾನಾಬಾದಿ ಮರಿ ಇದೆ. ಟೋಟಲ್ 25-30 ಪೀಸ್ ಇದೆ. ಈ ಥರ ಯಾರಿಗೆ ಬೇಕಂತಂದ್ರೆ ಮಾಲ್ ಸಿಗ್ತದೆ. ಫುಲ್ ಬ್ಲ್ಯಾಕ್ ಕಲರ್ ಬೇಕಂದ್ರೆ ಬ್ಲ್ಯಾಕು ಸಿಗ್ತದೆ. ಅದು ಕಲರ್ ಮಿಕ್ಸ್ ಕಲರ್, ಚಾಕ್ಲೇಟಿ ಕಲರ್ ಈ ಥರ ಎಲ್ಲ ಸಿಗ್ತದೆ. ಅದು ಪ್ರೆಸೆಂಟ್ ಏನದ ಅಕ್ಟೋಬರ್ ಚಾಲೂ ಆಗಿದೆ. ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಇದು 4 ತಿಂಗಳಿಗೆ ಟೈಮ್ ಮಾಡಿ ಚಲೋ ಇದೆ. ಯಾಕಂದರೆ ಅದು ಚಳಿಗಾಲ ಚಾಲೂ ಆಗಿದೆ ಸ್ವಲ್ಪ ಸಲುವಾಗಿ ಚಳಿಗಾಲಕ್ಕೆ ಟೈಮ್ಗೆ ಮಾಲ್ ಚಂದ ಇದು ಆಗ್ತದೆ. ಅದಕ್ಕೆ ಬಿಮಾರಿ ಕಡಿಮೆ ಇರ್ತದೆ. ಇದು ಬರ್ತದನ, ಅದು ಮಳೆಗಾಲಕ್ಕೆ ಸ್ವಲ್ಪ ಜಾಸ್ತಿ ಬರ್ತದೆ. ಮಳೆಗಾಲಕ್ಕೆ ಸ್ವಲ್ಪ ಜಾಸ್ತಿ ಇರ್ತದೆ. ಅದು ಬಿಮಾರಿ ಸ್ವಲ್ಪ ಜಾಸ್ತಿ ಇರ್ತದೆ. ನೆಗಡಿ ಚಳಿ ಈ ಥರ ಜಾಸ್ತಿ. ಇದು ಏನಿದೆ ಇದು ಟೈಮ್ ಭಾಳ ಚಲೋ. ಅದು ಪ್ರೆಸೆಂಟ್ ನವಂಬರ್ ಆಗಿದೆ. ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಅಪ್ರಿಲಿಂದ ಮತ್ತು ಕಂಟಿನ್ಯೂ ಚಾಲೂ ಆಗ್ತದೆ. ಅದ್ರ ಸಲುವಾಗಿ ಯಾರಿಗೆ ಸಾಕಬೇಕು, ಅದು ಫಾರಮ್ ಚಾಲೂ ಮಾಡಬೇಕು, ಅದ್ರ ಸಲುವಾಗಿ ಟೈಮ್ ಭಾಳ ಚಲೋ ಇದೆ. ಮನುಷ್ಯರು ಕೇಳ್ತದೆ, ಸರ್ ಯಾವ ಟೈಮ್ಗೆ ಬೆಸ್ಟ್ ಇರ್ತದೆ, ಯಾವ ಟೈಮ್ಗೆ ಅದು ಗಂಡು ಸಾಕಬೇಕು, ಗಂಡಿಲ್ಲ ಹೆಣ್ಣು ಸಾಕಬೇಕು, ಯಾವ ಥರ ಫಾರಮ್ ಕುರಿ ಅದನ, ಕುರಿ ಮನೆಗೆ ಮೇಯಿಸ್ಬೇಕಂದನ. ಯಾರಿಗೆ 10-20 ಬೇಕಂದನ ಅವರು ಚಲೋ ಬರ್ತದೆ. ಮತ್ತು ಜಾಸ್ತಿ ಬೇಕಂದ್ರೆ 30-50 ಬೇಕಂದ್ರೆ ಅವ್ರು ಸಿಗ್ತದೆ. ಮತ್ತು ನಮ್ಮಲ್ಲಿ ಏನು ಆಫರ್ ಇದೆ, 30 ಪೀಸ್ ಪ್ರೆಗ್ನೆಂಟ್ ಇರಬೇಕು. ಪ್ರೆಗ್ನೆಂಟಿಂದನ ಇದು 4 ತಿಂಗಳಿಗೆ 3 ತಿಂಗಳಿಗೆ ಈ ಥರ ಪ್ರೆಗ್ನೆಂಟ್ ಇರಬೇಕು. ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಗಬ್ಬು ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ನ ಫ್ರೀ ಕೊಡ್ತೀನಿ. ಫ್ರೀ ಅಂದನ ಫ್ರೀ ಬರ್ತದೆ ಟ್ರಾನ್ಸ್ಪೋರ್ಟೇಷನ್. ನಿಮ್ಮದು 1 ರೂಪಾಯಿ ಖರ್ಚು ಆಗಲ್ಲ. ನಿಮ್ಮ ಮನೆ ತನಕ ನಮ್ಮ ಜವಾಬ್ದಾರಿ ಇರ್ತದೆ. ನಾನು ನಿಮಗೆ ಮಾಲ್ ಕೊಡ್ತೀನಿ. ನಿಮ್ಮ ಮನೆ ತನಕ ಯಾವುದಾಗಲಿ, ಅದು ಉಸ್ಮಾನಾಬಾದಿ ಆಗಲಿ, ಬೀಟಲ್ ಆಗಲಿ, ಸಿರೋಯಿ ಆಗಲಿ, ಜಮ್ನಾಪಾರಿ, ಕೋಟ, ಯಾವುದು ಬಾರ್ಬರಿ, ನೀವು ಯಾಕೆ ಸಾಕ್ತದ ನಿಮ್ಮ ತಳಿ ಮೇಲೆ ಏನದ. ನೀವು ಮುಂದೆ ಯಾವ್ದು ಸೇಲಿಂಗ್ ಚಲೋ ಇರ್ತದಾನ ಅವರೇ ಸಾಕಬೇಕು. ಯಾಕಂದರೆ ನಿಮ್ಮಲ್ಲಿ ಸೇಲಿಂಗ್ ಇಲ್ಲ, ಅದು ಸೇಲಿಂಗ್ ಇಲ್ಲೇ ಬಾರ್ಬರಿ ಸೇಲಿಂಗ್ ಜಾಸ್ತಿ ಹೋಗ್ತದೆ. ನೀವು ಉಸ್ಮಾನಾಬಾದಿ ಸಾಕ್ತದ ಅದು ವೇಸ್ಟ್ ಇದೆ. ಉಸ್ಮಾನಾಬಾದಿ ಕಟಿಂಗ್ ಸಲುವಾಗಿಯೂ ಹೋಗ್ತದೆ. ಅದು ಟು ಇನ್ ಪರ್ಪಸ್. ಉಸ್ಮಾನಾಬಾದಿ ಟು ಇನ್ ಪರ್ಪಸ್ ಇರ್ತದೆ. ಯಾಕಂದರೆ ಅದಕ್ಕೆ ಕಟಿಂಗು ಮಾಡಬೇಕು ನಡೀತದೆ, ಮತ್ತು ಕ್ರಾಸಿಂಗ್ ಮಾಡಬೇಕು ನಡೀತದೆ, ಫಾರಮ್ಗೆ ಸಾಕಬೇಕು ನಡೀತದೆ. ಅದ್ರ ಸಲುವಾಗಿ ಚಲೋ. ಅದಕ್ಕೆ ನಾನು ಹೇಳ್ತೀನಿ ನಿಮಗೆ, ಉಸ್ಮಾನಾಬಾದಿ ಬೆಟರ್. ಅದಕ್ಕೆ ಬಿಮಾರಿ ಕಡಿಮೆ ಇರ್ತದೆ. ಉಸ್ಮಾನಾಬಾದಿ ಆಗಲಿ ಮತ್ತು ಬೀಟಲ್ ಆಗಲಿ ಇದು ಎಡ್ಗೆ ಬಿಮಾರಿ ಕಡಿಮೆ. ಮತ್ತು ಬರ್ಬರಿ, ಸಿರೋಹಿ ಅವ್ರಿಗೆ ಕಡಿಮೆ ಇರ್ತದೆ. ಬರ್ಬರಿ ಏನದ ಹಾಲು ಜಾಸ್ತಿ ಕೊಡ್ತದೆ, ಮರಿಯು ಜಾಸ್ತಿ. ಬೀಟಲ್ಲು ಹಾಲು ಜಾಸ್ತಿ ಕೊಡ್ತದೆ, ಉಸ್ಮಾನಾಬಾದಿ ಮರಿ ಜಾಸ್ತಿ ಕೊಡ್ತದೆ. ಓಕೆನಾ. ಮತ್ತು ನಾ ಹಿಡಿದು ಬಾರ್ಬರಿ ಹಾಲು ಜಾಸ್ತಿ ಕೊಡ್ತದೆ ಮತ್ತು ಮರಿಯು ಜಾಸ್ತಿ, ಎರಡು ಜಾಸ್ತಿ ಬರ್ತದೆ. ಅವರು ಡಬಲ್ ಬೆನಿಫಿಟ್ ಬಾರ್ಬರಿ ಚುಕ್ಕಿ ಥರ ಜಿಂಕ್ ಈ ಥರ ಇರ್ತದೆ. ಅದ್ರ ಸಲುವಾಗಿ ಅವರು ಬೇಕು. ಇದು ನೋಡ್ರಿ ಎಷ್ಟು ಅದು ಫುಲ್ ಶೈನಿಂಗ್ ಇದೆ. ಈ ಥರ ಯಾರಿಗೆ ಸಾಕಬೇಕಂದ್ರೆ ಫಾರಮ್ಗೆ ಏನು ಮಿಸ್ಟೇಕ್ ಆಗಿದೆ ಮತ್ತು ಚಾಲೂ ಮಾಡಬೇಕು ಅಂದ್ಕೊಂಡಿದ್ದು ನಮ್ಮ ನಂಬರ್ಗೆ ಸಂಪರ್ಕ ಮಾಡಿ. ನೀವು ಹೆಂಗೆ ಅದು ಶೆಡ್ ಮಾಡಬೇಕು ಎಲ್ಲ ನಿಮಗೆ ಮಾಹಿತಿ ಹೇಳ್ತೀನಿ. ಮತ್ತು ನಮ್ಮಲ್ಲಿ ಟ್ರೈನಿಂಗು ಇರ್ತದೆ. ನಿಮ್ಮಲ್ಲಿ ಮಾಹಿತಿ ಇಲ್ಲ, ಟ್ರೈನಿಂಗ್ ಬೇಕಂತ ನಾಲೆಜ್ ಬೇಕು, ಮಾಹಿತಿ ಬೇಕು, ತರಬೇತಿ ಎಲ್ಲ ತಿಳಿಸ್ಕೊಡ್ತೀನಿ. ಯಾವ ಥರ ಬೇಕು, ಯಾವ ಥರ ಸಾಕಬೇಕು, ಮರಿಗಳು ಹೆಂಗೆ ಸಾಕಬೇಕು, ಹಾಲು ಸಲುವಾಗಿ ಪ್ರೆಗ್ನೆಂಟ್ ಹೆಂಗೆ ಸಾಕಬೇಕು, ಮತ್ತು ದೊಡ್ಡ ಗಂಡು ಇರ್ತದನ ಅವರು ಹೆಂಗೆ ಸಾಕಬೇಕು, ಎಲ್ಲರ ನಂಬಲ್ಲಿ ಬೇರೆ ಇದು ಇದೆ. ನಾನು ನಿಮಗೆ ಹೇಳ್ತೀನಿ. 2 ದಿನ ಟ್ರೈನಿಂಗ್ ಇರ್ತದೆ. ಸ್ಯಾಟರ್ಡೆ ಸಂಡೇ ಒಂದು 2 ದಿನ ಟ್ರೈನಿಂಗ್ ಇರ್ತದೆ. ಅವ್ರಿಗೆ ಫೀಸ್ ಇರ್ತದೆ. ಅದು ಬುಕ್ಕಿಂಗ್ ಮಾಡಿ ಅವರು
ಟ್ರೈನಿಂಗ್ ಬುಕ್ ಮಾಡು ಬರಬೇಕು. ಟೋಟಲ್ 30-40 ಮಂದಿ ಇರ್ತದೆ. ಅವ್ರಿಗೆ ಎಲ್ಲ ಊಟ ಖರ್ಚ ಎಲ್ಲ ನಾನೇ ಮಾಡ್ತೀನಿ. ಅದ್ರ ಸಲುವಾಗಿ ಯಾವ ಥರ ಬೇಕಂತ ನೋಡಿರಿ ಮತ್ತು ನಮ್ಮ ನಂಬರ್ಗೆ ಸಂಪರ್ಕ ಮಾಡಿ. ನಾನು ವಿಡಿಯೋ ಮುಗಿಸ್ತೇನೆ. ಮತ್ತು ಅದಕ್ಕೆ ಏನೋ ತಪ್ಪಿದೆ ವಿಡಿಯೋಗೆ ನಮ್ಮಲ್ಲಿ ಸ್ವಲ್ಪ ಕನ್ನಡ ಕಡಿಮೆ ಬರ್ತದೆ. ಅದು ಏನು ಭೀ ತಪ್ಪಿದೆ ನಾನು ಸಮಕ್ಷೆ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.